Hello friends, welcome to our competitive exam vision YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ STA, FDA, APSC, KSP, ಗ್ರೂಪ್ ಸಿ, PSI ಹೀಗೆ ಮುಂತಾದ ಪರೀಕ್ಷೆಗಳಿಗೆ ಸಹಾಯವಾಗುವ ಇತಿಹಾಸಕ್ಕೆ ಸಂಬಂಧಪಟ್ಟ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನೋಡೋಣ. ಮೊದಲನೇ ಪ್ರಶ್ನೆ, ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಆಪ್ಷನ್ಸ್: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅತ್ಯಂತ ಪ್ರಾಚೀನವಾದ ವೇದ ಯಾವುದೆಂದರೆ ಋಗ್ವೇದ. ಮುಂದಿನ ಪ್ರಶ್ನೆ, ಋಗ್ವೇದವು ಎಷ್ಟು ಶ್ಲೋಕಗಳನ್ನು ಒಳಗೊಂಡಿದೆ? ಆಪ್ಷನ್ಸ್: 1128, 1028, 11128, 10580. ಋಗ್ವೇದವು ಒಟ್ಟು 1028 ಶ್ಲೋಕಗಳನ್ನು ಒಳಗೊಂಡಿದೆ. ಋಗ್ವೇದದ ಬಗ್ಗೆ ನೋಡುವುದಾದರೆ ಇದು ಅತ್ಯಂತ ಪ್ರಾಚೀನ ವೇದ ಮತ್ತು ಇದು 10 ಮಂಡಲಗಳು, 10580 ಋಕ್ ಹಾಗೂ 1028 ಶ್ಲೋಕಗಳಿಂದ ಕೂಡಿದೆ. ಇದು ಪ್ರಧಾನವಾಗಿ ಧಾರ್ಮಿಕ ಗ್ರಂಥ. ಅನೇಕ ಋಷಿಗಳಿಂದ ರಚಿಸಲ್ಪಟ್ಟಿತು. ದೇವರಿಗೆ ಅರ್ಪಿಸಿರುವ ಗಾಯತ್ರಿ ಮಂತ್ರವು ಕೂಡ ಈ ಋಗ್ವೇದದಲ್ಲಿದೆ. ಋಗ್ವೇದದಲ್ಲಿ 10 ರಾಜರ ಕದನ, ಸಭಾ ಸಮಿತಿ, ಆರ್ಯ ದ್ರಾವಿಡ ಸಂಸ್ಕೃತಿಯ ಸಂಘರ್ಷದ ಉಲ್ಲೇಖವೂ ದೊರೆಯುತ್ತದೆ. ಆರ್ಯರ ಆರಂಭ ಜೀವನದ ಮಾಹಿತಿಯೂ ಕೂಡ ಈ ಋಗ್ವೇದದಿಂದ ದೊರೆಯುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉತ್ತರ ವೇದಗಳ ಕಾಲದ ಬಗ್ಗೆ ಸಮಗ್ರ ವಿವರಣೆ ನೀಡುವ ಗ್ರಂಥ ಯಾವುದು? ಆಪ್ಷನ್ಸ್: ಉಪನಿಷತ್ತುಗಳು, ಬ್ರಾಹ್ಮಣಕಗಳು, ಅಥರ್ವಣ ವೇದ, ಮೇಲ್ನೇ ಎಲ್ಲವೂ. ಈ ಪ್ರಶ್ನೆಯ ಉತ್ತರ ಮೇಲ್ನೇ ಎಲ್ಲವೂ ಆಗುತ್ತದೆ. ಉತ್ತರ ವೇದಗಳ ಕಾಲದ ಬಗ್ಗೆ ಸಮಗ್ರ ವಿವರಣೆ ನೀಡುವ ಗ್ರಂಥ ಯಾವುವು ಅಂದರೆ ಉಪನಿಷತ್ತುಗಳು, ಬ್ರಾಹ್ಮಣಕಗಳು ಮತ್ತು ಅಥರ್ವಣ ವೇದ. ಉಪನಿಷತ್ತುಗಳ ಬಗ್ಗೆ ನೋಡುವುದಾದರೆ ಇದು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿದೆ. ಒಟ್ಟು 108 ಉಪನಿಷತ್ತುಗಳಿವೆ. ಬ್ರಾಹ್ಮಣಕಗಳ ಬಗ್ಗೆ ನೋಡುವುದಾದರೆ ವೇದ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣಕಗಳು ವಿವರಿಸುತ್ತವೆ. ಅವು ಉತ್ತರ ವೈದಿಕ ಕಾಲದ ಆರ್ಯರ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು, ರಾಜಕೀಯ, ಆರ್ಥಿಕ ಸ್ಥಿತಿ ಹಾಗೂ ಆರ್ಯ ನಾಗರಿಕತೆಯ ವಿಸ್ತರಣೆ ಕುರಿತು ಬೆಳಕು ಚೆಲ್ಲುತ್ತವೆ. ಪ್ರತಿ ವೇದವು ತನ್ನದೇ ಆದ ಬ್ರಾಹ್ಮಣಕಗಳನ್ನು ಹೊಂದಿದೆ. ಈ ಅಥರ್ವಣ ವೇದದ ಬಗ್ಗೆ ನೋಡುವುದಾದರೆ ಅಥರ್ವಣ ವೇದವು ವೈದ್ಯ, ಮಾಟ, ಮಂತ್ರ, ವಶೀಕರಣ ವೇದವಾಗಿದೆ. ಇದರಲ್ಲಿ 20 ಮಂಡಲಗಳು, 731 ಋಕುಗಳು ಹಾಗೂ 5839 ಮಂತ್ರಗಳಿವೆ. ಮುಂದಿನ ಪ್ರಶ್ನೆ, ಐತರೇಯ ಬ್ರಾಹ್ಮಣಕವು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಐತರೇಯ ಬ್ರಾಹ್ಮಣಕವು ಋಗ್ವೇದಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಸಂಗೀತಕ್ಕೆ ಸಂಬಂಧಿಸಿದ ವೇದ ಯಾವುದು? ಆಪ್ಷನ್ಸ್: ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಸಂಗೀತಕ್ಕೆ ಸಂಬಂಧಿಸಿದ ವೇದವು ಸಾಮವೇದ. ಈ ಸಾಮವೇದದ ಬಗ್ಗೆ ನೋಡುವುದಾದರೆ ಇದು ಸಂಗೀತ ವೇದವಾಗಿದೆ ಮತ್ತು ಇದರಲ್ಲಿ 1810 ಶ್ಲೋಕಗಳಿವೆ. ಯಜುರ್ವೇದದ ಬಗ್ಗೆ ನೋಡುವುದಾದರೆ ಇದು ಯಜ್ಞಗಳ ಆಚರಣೆಗಳುಳ್ಳ ವೇದವಾಗಿದೆ. ಇದರಲ್ಲಿ ಕೃಷ್ಣ ಮತ್ತು ಶುಕ್ಲ ಯಜುರ್ವೇದ ಎಂಬೆರಡು ಭಾಗಗಳಿವೆ ಮತ್ತು 20,000 ಮಂತ್ರಗಳಿವೆ. ಈ ಋಗ್ವೇದ ಮತ್ತು ಅಥರ್ವಣದ ವೇದದ ಬಗ್ಗೆ ನಿಮಗೆ ಹಿಂದಿನ ಪ್ರಶ್ನೆಯಲ್ಲಿಯೇ ವಿವರಿಸಿದ್ದೇನೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪುರಾಣ ವೇದವು ಯಾವ ಬ್ರಾಹ್ಮಣಿಕ ಕೃತಿಯಾಗಿದೆ? ಆಪ್ಷನ್ಸ್: ಐತರೇಯ, ಶತಪಥ, ಗೋಪಥ, ಛಾಂದೋಗ್ಯ. ಇಲ್ಲಿ ಈ ಪ್ರಶ್ನೆಯಲ್ಲಿ ಪುರಾಣ ವೇದವು ಯಾವ ಬ್ರಾಹ್ಮಣಿಕ ಕೃತಿಯಾಗಿದೆ ಎಂದು ಕೇಳಿದ್ದಾರೆ. ಪುರಾಣ ವೇದವು ಗೋಪಥ ಬ್ರಾಹ್ಮಣಿಕ ಕೃತಿಯಾಗಿದೆ. ಮುಂದಿನ ಪ್ರಶ್ನೆ, ತ್ರಿಪಿಟಕಗಳನ್ನು ರಚಿಸಿದ್ದು? ಆಪ್ಷನ್ಸ್: ಗೌತಮ ಬುದ್ಧ ಮುನ್ನ ಕಾಲದಲ್ಲಿ, ಗೌತಮ ಬುದ್ಧನ ಜೀವಿತ ಕಾಲದಲ್ಲಿ, ಬುದ್ಧನ ಮರಣ ನಂತರ, ಗುಪ್ತರ ಕಾಲದಲ್ಲಿ. ಬುದ್ಧನ ಮರಣ ನಂತರ ತ್ರಿಪಿಟಕಗಳನ್ನು ರಚಿಸಲಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಥಕ, ಕಪಿಸ್ತಕ, ಮೈತ್ರಾಯಿನಿ, ತೈತ್ತರೀಯ ಮತ್ತು ವೈಶೇಷಿಕ ಬ್ರಾಹ್ಮಣಕಗಳು ಯಾವ ವೇದದ ಶಾಖೆಗಳಾಗಿವೆ? ಆಪ್ಷನ್ಸ್: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ಪ್ರಶ್ನೆಯ ಉತ್ತರ ಯಜುರ್ವೇದ. ಯಜುರ್ವೇದವು ಕಥಕ, ಕಪಿಸ್ತಕ, ಮೈತ್ರಾಯಿನಿ, ತೈತ್ತರೀಯ ಮತ್ತು ವೈಶೇಷಿಕ ಬ್ರಾಹ್ಮಣಕದ ವೇದದ ಶಾಖೆಗಳಾಗಿವೆ. ಮುಂದಿನ
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಖುದ್ದಕ್ ನಿಕಾಯ ಯಾವುದಕ್ಕೆ ಸೇರಿದೆ? ಆಪ್ಷನ್ಸ್: ವಿನಯ ಪಿಟಕ, ಸೂತ್ರ ಪಿಟಕ, ಅಭಿಧಮ್ಮ ಪಿಟಕ, ಜಾತಕ. ಖುದ್ದಕ್ ನಿಕಾಯವು ಅಭಿಧಮ್ಮ ಪಿಟಕಕ್ಕೆ ಸೇರಿದೆ. 10ನೇ ಪ್ರಶ್ನೆಯನ್ನು ನೋಡುವುದಾದರೆ, ಈ ಕೆಳಗಿನ ಯಾವುದು ಸಿಲೋನಿನ ಇತಿಹಾಸ ಕೃತಿಯಲ್ಲ? ಆಪ್ಷನ್ಸ್: ದೀಪವಂಶ, ಮಹಾವಂಶ, ರಘುವಂಶ. ಮೇಲಿನ ಯಾವುದೂ ಅಲ್ಲ. ದೀಪವಂಶ ಮತ್ತು ಮಹಾವಂಶ ಇವೆರಡು ಸಿಲೋನಿನ ಇತಿಹಾಸದ ಕೃತಿಗಳು. ಹಾಗಾಗಿ ರಘುವಂಶವು ಸಿಲೋನಿನ ಇತಿಹಾಸ ಕೃತಿಯಲ್ಲ. 11ನೇ ಪ್ರಶ್ನೆ, ಈ ಕೆಳಗಿನ ಕಾಳಿದಾಸನ ಯಾವ ಕೃತಿ ಶುಂಗರ ಇತಿಹಾಸದ ಬಗ್ಗೆ ಮಾಹಿತಿ ನೀಡುತ್ತದೆ? ಆಪ್ಷನ್ಸ್: ಮಾಳವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಕುಮಾರ ಸಂಭವ, ಮೇಘದೂತ. ಮಾಳವಿಕಾಗ್ನಿಮಿತ್ರ ಈ ಕೃತಿಯು ಕಾಳಿದಾಸನು ಬರೆದ ಈ ಕೃತಿಯು ಶುಂಗರ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಮತ್ತು ಇದೇ ಕೃತಿಯು ವಿದಿಶಾ ಮತ್ತು ವಿದರ್ಭಗಳ ನಡುವಿನ ಯುದ್ಧ ವಿವರಣೆಯನ್ನು ನೀಡುತ್ತದೆ. ಇನ್ನೂ ಒಂದು ಕೃತಿ ಕಾಳಿದಾಸನು ಬರೆದ ರಘುವಂಶ ಕೃತಿಯು 2ನೇ ಚಂದ್ರಗುಪ್ತನ ದಂಡಯಾತ್ರೆಗಳ ಬಗ್ಗೆ ಹೇಳುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿ ಸರಿಯಾಗಿ ತಾಳೆಯಾಗುತ್ತದೆ ಅಥವಾ ಹೋಲಿಕೆಯಾಗುತ್ತದೆ? ಆಪ್ಷನ್ಸ್: ವಿಶಾಖದತ್ತ ಇಂಡಿಕ, ಅಶ್ವಘೋಷ ಮುದ್ರರಾಕ್ಷಸ, ಕಲ್ಹಣ ರಾಜತರಂಗಿಣಿ, ನಾಗಾರ್ಜುನ ಅಷ್ಟಾಧ್ಯಾಯ. ಈ ಪ್ರಶ್ನೆಯ ಉತ್ತರ ಕಲ್ಹಣನ ರಾಜತರಂಗಿಣಿ. ಕಲ್ಹಣನು ಬರೆದ ರಾಜತರಂಗಿಣಿ ಕೃತಿಯಲ್ಲಿ ಆರಂಭದಿಂದ ಕ್ರಿಸ್ತಶಕ 11ನೇ ಶತಮಾನದವರೆಗಿನ ಕಾಶ್ಮೀರ ಚರಿತ್ರೆ ವಿವರಣ ಹೊಂದಿದೆ. ಕಾಶ್ಮೀರ ರಾಜ ಹರ್ಷನ ಬಗ್ಗೆ ಈ ರಾಜತರಂಗಿಣಿ ಕೃತಿಯು ಹೇಳುತ್ತದೆ. ವಿಶಾಖದತ್ತನ ಕೃತಿ ಯಾವುದೆಂದರೆ ಮುದ್ರರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಈ ಮುದ್ರರಾಕ್ಷಸ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯ ನಂದರನ್ನು ನಿರ್ಮೂಲನೆ ಮಾಡಿದ ವಿಚಾರದ ಬಗ್ಗೆ ಹೇಳಿದ್ದಾನೆ ಮತ್ತು ದೇವಿ ಚಂದ್ರಗುಪ್ತಂ ಎಂಬ ನಾಟಕದಲ್ಲಿ 1ನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯ ವಿವಾಹ ಪ್ರಸಂಗವಿದೆ. ಹಾಗೆಯೇ ಅಶ್ವಘೋಷ ಬರೆದ ಕೃತಿಗಳು ಯಾವೆಂದರೆ ಬುದ್ಧ ಚರಿತ್ರೆ, ಸಾರಿಪುತ್ರ ಪ್ರಕರಣ, ವಜ್ರಸೂಚಿ, ಸುಂದರನಂದ ಕಾವ್ಯ, ಸೂತ್ರಾಲಂಕಾರ. ಈ ಎಲ್ಲ ಕೃತಿಗಳಲ್ಲಿಯೂ ಅಶ್ವಘೋಷನು ಬುದ್ಧನ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಬಗ್ಗೆ ಹೇಳಿದ್ದಾನೆ. ಮತ್ತು ನಾಗಾರ್ಜುನ ಅಷ್ಟಾಧ್ಯಾಯ ಎಂದು ಕೊಟ್ಟಿದ್ದಾರೆ, ಅದು ತಪ್ಪಾಗುತ್ತದೆ. ನಾಗಾರ್ಜುನನ ಕೃತಿ ರಸ ರತ್ನಾಕರ ಮತ್ತು ಈ ಅಷ್ಟಾಧ್ಯಾಯ ಕೃತಿಯನ್ನು ಬರೆದವರು ಪಾಣಿನಿ. ಈ ಪಾಣಿನಿಯು ಬರೆದ ಅಷ್ಟಾಧ್ಯಾಯ ಕೃತಿಯಲ್ಲಿ ಪ್ರಾಚೀನ ಕಾಲದ ಗಣ್ಯ ರಾಜರುಗಳು ಮತ್ತು ಪೂರ್ವ ಮೌರ್ಯರ ಇತಿಹಾಸ, ಭಾಷಾಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಸ್ಟರೀಸ್ ಈ ಪ್ರಸಿದ್ಧ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಜಸ್ಟಿನ್, ಹೆರೋಡಾಟಸ್, ಅರಿಯನ್, ಪ್ಲೂಟಾರ್ಕ್. ಹಿಸ್ಟರೀಸ್ ಈ ಪ್ರಸಿದ್ಧ ಕೃತಿಯ ಕರ್ತೃ ಹೆರೋಡಾಟಸ್. ಮುಂದಿನ ಪ್ರಶ್ನೆ, ಗ್ರೀಕರು ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಸಂಗತಿ ತಿಳಿಸುವ ಕೃತಿ ಯಾವುದು? ಆಪ್ಷನ್ಸ್: ಮಿಲಿಂದ ಪನ್ಹ, ಹರ್ಷಚರಿತೆ, ಗೌಡವಹೋ, ಗಾಗ್ರಿ ಸಂಹಿತ. ಈ ಗಾಗ್ರಿ ಸಂಹಿತ ಎಂಬ ಕೃತಿಯಲ್ಲಿ ಗ್ರೀಕರು ಉತ್ತರ ಭಾರತದ ದಾಳಿ ಮಾಡಿದ ಸಂಗತಿ ಬಗ್ಗೆ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಚೀನಿ ಪ್ರವಾಸಿಗರಲ್ಲಿ ಯಾರು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದರು? ಆಪ್ಷನ್ಸ್: ಫಾಹಿಯಾನ್, ಇಟ್ಟಿಂಗ್ಸ್, ಹುಯೆನ್ಸಾಂಗ್, ಹ್ಯೂಮಿಲಿನ್. ಈ ಪ್ರಶ್ನೆಯ ಉತ್ತರ ನೋಡುವುದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂದೆ ನಾವು ಯಾವುದೇ ಇಂಪಾರ್ಟೆಂಟ್ ವಿಡಿಯೋನ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಮೊದಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಶ್ನೆಯ ಉತ್ತರ ಫಾಹಿಯಾನ್. ಮುಂದಿನ ಪ್ರಶ್ನೆ, ಕಾಶ್ಮೀರ ಚರಿತ್ರೆ ಹೇಳುವ ರಾಜತರಂಗಿಣಿ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಬಿಲ್ಹಣ, ಕಲ್ಹಣ, ಜಯಸಿಂಗ, ತಾರಾನಾಥ. ಈ ಪ್ರಶ್ನೆಯ ಉತ್ತರ ನಿಮಗೆ ಹಿಂದಿನ ಪ್ರಶ್ನೆಯಲ್ಲೇ ದೊರೆತಿರಬಹುದು.
ಈ ಪ್ರಶ್ನೆ ಈಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಇದರ ಉತ್ತರವನ್ನು ಹಾಕಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಾಕೃತಿಕ ಇತಿಹಾಸದ ಕರ್ತೃ ಯಾರು? ಆಪ್ಷನ್ಸ್: ಅರಿಯನ್, ನಿಯಾರ್ಕಸ್, ಸ್ಟ್ರಾಬೋ, ಪ್ಲಿನಿ. ಪ್ರಾಕೃತಿಕ ಇತಿಹಾಸದ ಕರ್ತೃ ಪ್ಲಿನಿ. ಮುಂದಿನ ಪ್ರಶ್ನೆ. ಅಲೆಕ್ಸಾಂಡರ್ನ ದಾಳಿ ಎಂಬ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಅರಿಯನ್, ಜಸ್ಟಿನ್, ಟಾಲೆಮಿ, ಹೆರೋಡಾಟಸ್. ಅಲೆಕ್ಸಾಂಡರ್ನ ದಾಳಿ ಎಂಬ ಈ ಕೃತಿಯ ಕರ್ತೃ ಯಾರೆಂದರೆ ಅರಿಯನ್. ಮುಂದಿನ ಪ್ರಶ್ನೆ. ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಿಖರವಾಗಿ ಹೇಳುವ ಇಂಡಿಕಾ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಕೌಟಿಲ್ಯ, ಸ್ಕೈಲಾಕ್ಸ್, ಮೆಗಸ್ತನೀಸ್, ಪ್ಲೂಟಾರ್ಕ್. ಮೆಗಸ್ತನೀಸ್ನು ಬರೆದಿರುವ ಇಂಡಿಕಾ ಕೃತಿಯಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ನಿಖರವಾಗಿ ಹೇಳುತ್ತದೆ. ಮುಂದಿನ ಪ್ರಶ್ನೆ. 16 ಜನಪದಗಳ ಬಗ್ಗೆ ಕೆಳಗಿನ ಯಾವುದರಲ್ಲಿ ಉಲ್ಲೇಖಿಸಲಾಗಿದೆ? ಆಪ್ಷನ್ಸ್: ಅಂಗುತ್ತರ ನಿಕಾಯ, ಖುದ್ದ ನಿಕಾಯ, ಸಂಯುಕ್ತ ನಿಕಾಯ, ದಿಘ ನಿಕಾಯ. ಈ ಅಂಗುತ್ತರ ನಿಕಾಯ ಎಂಬ ಕೃತಿಯಲ್ಲಿ 16 ಮಹಾಜನಪದಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಮುಂದಿನ ಪ್ರಶ್ನೆ. ಆಚಾರಂಗ ಸೂತ್ರ ಡ್ಯಾಶ್ ಬಗ್ಗೆ ಹೇಳುತ್ತದೆ? ಆಪ್ಷನ್ಸ್: ಗೌತಮ ಬುದ್ಧನ ಬೋಧನೆ, ಬೌದ್ಧ ಭಿಕ್ಷುಗಳ ಆಚರಣೆಗಳ ಸಂಹಿತೆ, ಮಹಾವೀರನ ಬೋಧನೆ, ಜೈನ ಗುರುಗಳ ಆಚರಣೆಗಳ ನೀತಿ ಸಂಹಿತೆ. ಆಚಾರಂಗ ಸೂತ್ರವು ಜೈನ ಗುರುಗಳ ಆಚರಣೆಗಳ ನೀತಿ ಸಂಹಿತೆ ಬಗ್ಗೆ ಹೇಳುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. 22ನೇ ಪ್ರಶ್ನೆ. ಭದ್ರಬಾಹು ಚರಿತ್ರೆ ಈ ಕೆಳಗಿನವರ ಬಗ್ಗೆ ಹೇಳುತ್ತದೆ? ಆಪ್ಷನ್ಸ್: ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಬಿಂಬಸಾರ. ಭದ್ರಬಾಹು ಚರಿತ್ರೆಯು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಯುದ್ಧ ಚರಿತೆ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ಸ್: ನಿಯಾರ್ಕಸ್, ಅರಿಯನ್, ಪ್ಲೂಟಾರ್ಕ್, ಅರಿಸ್ಟೋಬಲಸ್. ಅರಿಸ್ಟೋಬಲಸ್ನು ಈ ಕೃತಿಯನ್ನು ಬರೆದನು. ಪ್ರಶ್ನೆ ನೋಡೋಣ. ಹರ್ಷವರ್ಧನ ಬಗ್ಗೆ ಹೇಳುವ ಸಿಯುಕಿ ಕೃತಿಯ ಕರ್ತೃ ಯಾರು? ಆಪ್ಷನ್ಸ್: ಫಾಹಿಯಾನ್, ಹುಯೆನ್ಸಾಂಗ್, ಇಥಿಂಗ್ಸ್. ಮೇಲಿನ ಯಾವುವೂ ಅಲ್ಲ. ಈ ಪ್ರಶ್ನೆಯ ಉತ್ತರ ಹುಯೆನ್ಸಾಂಗ್. ಹುಯೆನ್ಸಾಂಗನು ಸಿಯುಕಿ ಎಂಬ ಕೃತಿಯನ್ನು ಬರೆದನು. ಮತ್ತು ಫಾಹಿಯಾನ್ ಬರೆದ ಕೃತಿ ಯಾವುದೆಂದರೆ ಗುರುಕೋಕಿ. ಇವರಿಬ್ಬರು ಚೀನಿ ಬೌದ್ಧ ಯಾತ್ರಿಕರು. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಸಂತತಿ ಬಗ್ಗೆ ತಿಳಿಯಲು ನಾಣ್ಯಗಳೇ ಏಕೈಕ ಆಧಾರಗಳಾಗಿವೆ? ಆಪ್ಷನ್ಸ್: ಶಕರು, ಶಾತವಾಹನರು, ಇಂಡೋ-ಗ್ರೀಕರು, ಕುಶಾನರು. ಈ ಇಂಡೋ-ಗ್ರೀಕರ ಬಗ್ಗೆ ತಿಳಿಯಲು ನಾಣ್ಯಗಳೇ ಏಕೈಕ ಆಧಾರಗಳಾಗಿವೆ. ಮುಂದಿನ ಪ್ರಶ್ನೆ. ಸೂತ್ರ ವಿಭಾಗ ರವಣದಕ ಪರಿವಾರಗಳು ಡ್ಯಾಶ್ನ ಭಾಗಗಳಾಗಿವೆ? ಆಪ್ಷನ್ಸ್: ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ. ಮೇಲಿನ ಯಾವುದೂ ಅಲ್ಲ. ಸೂತ್ರ ವಿಭಾಗ ಮತ್ತು ರವಣದಕ ಪರಿವಾರಗಳು ಇವೆರಡೂ ವಿನಯ ಪಿಟಕದ ಭಾಗಗಳಾಗಿವೆ. 27ನೇ ಪ್ರಶ್ನೆ. ಮನುಸ್ಮೃತಿಯನ್ನು ಡ್ಯಾಶ್ ಕಾಲದಲ್ಲಿ ರಚಿಸಲಾಯಿತು? ಆಪ್ಷನ್ಸ್: ಶುಂಗರ ಕಾಲ, ಮೌರ್ಯರ ಕಾಲ, ಗುಪ್ತರ ಕಾಲ. ಉತ್ತರ: ವೈದಿಕ ಕಾಲ. ಈ ಮನುಸ್ಮೃತಿ ಎಂಬ ಕೃತಿಯನ್ನು ಶುಂಗರ ಕಾಲದಲ್ಲಿ ರಚಿಸಲಾಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪುಷ್ಯಮಿತ್ರ ಶುಂಗನು ಅಶ್ವಮೇಧ ಯಾಗ ಆಚರಿಸಿದನೆಂದು ಇದರಿಂದ ತಿಳಿಯಬಹುದಾಗಿದೆ? ಆಪ್ಷನ್ಸ್: ಅಷ್ಟಾಧ್ಯಾಯ, ಮಹಾವಿಭಾಷ್ಯ, ಕಲಿಕ ಪುರಾಣ, ಇಂಡಿಕಾ. ಈ ಮಹಾವಿಭಾಷ್ಯ ಕೃತಿಯಲ್ಲಿ ಪುಷ್ಯಮಿತ್ರ ಶುಂಗನು ಅಶ್ವಮೇಧ ಯಾಗವನ್ನು ರಚಿಸಿದನೆಂದು ಆಚರಿಸಿದನೆಂದು ತಿಳಿಯಬಹುದಾಗಿದೆ. 29ನೇ ಪ್ರಶ್ನೆ. ಗುಪ್ತರ ಯುಗದ ಬಗ್ಗೆ ವಿಪುಲ ಮಾಹಿತಿ ನೀಡುವ ಆಧಾರವು ಯಾವುದು? ಆಪ್ಷನ್ಸ್: ಯಾಜ್ಞವಲ್ಕ ಸ್ಮೃತಿ, ಮನುಸ್ಮೃತಿ, ಬೃಹಸ್ಮೃತಿ, ನಾರದ ಸ್ಮೃತಿ.
ಗುಪ್ತರ ಯುಗದ ಬಗ್ಗೆ ವಿಪುಲ ಮಾಹಿತಿ ನೀಡುವ ಆಧಾರ ನಾರದ ಸ್ಮೃತಿ ಎಲ್ಲಿದೆ? ಇದು ಈ ವಿಡಿಯೋದ ಲಾಸ್ಟ್ ಪ್ರಶ್ನೆ. ಭಾರತದ ಖ್ಯಾತ ರಾಜನೀತಿ ಗ್ರಂಥ ಅರ್ಥಶಾಸ್ತ್ರದ ಕರ್ತೃ ಯಾರು? ಆಪ್ಷನ್ಸ್: ಕಾಮಂಡಕ, ವಾಕ್ಪತಿ, ಬಾಣ, ಕೌಟಿಲ್ಯ. ಈ ಪ್ರಶ್ನೆಯ ಉತ್ತರವನ್ನು ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.